ನಮ್ಮ ಇನ್ಸ್ಟಿಟ್ಯೂಷನಿಗೆ 43 ಇಯರ್ಸ್ ರನ್ನಿಂಗ್ ಆಗ್ತಾ ಉಂಟು. ಈ 43 ಇಯರ್ಸ್ನಲ್ಲಿ ದಾನಿಗಳು ಹೇಳ್ತಾರೆ, ಮಹಾದಾನಿಗಳು ಅಂತ ಸಹ ಇರ್ತಾರೆ. ಅಂಥ ಮಹಾದಾನಿಗಳು ಒಳ್ಳೆಯ ಸ್ಪೀಕರ್. ನಾನು ಇಷ್ಟದೊಳಗೆ 43 ಇಯರ್ಸ್ ಆಯಿತು. ನಮ್ಮ ಸಂಸ್ಥೆಯಲ್ಲಿ ಇಂಥ ಒಳ್ಳೆಯ ಸ್ಪೀಕರ್, ಇಂಥ ಒಳ್ಳೆ ದಾನಿ, ಎಲೆಮರೆಯ ಕಾಯಿ ಅಂತ ಹೇಳ್ತಾರೆ, ಎಲೆಮರೆಯ ಕಾಯಿ. ಸೊ ಹೀ ಈಸ್ ದ ಮೈನ್ ಸರ್. ಐ ಆಮ್ ವೆರಿ ಗ್ಲಾಡ್ ಟು ಯು. ಐ ಆಮ್ ವೆರಿ ಗ್ಲಾಡ್ ಟು ಯು. ರಿಯಲಿ ವೆಲ್ ಸ್ಪೀಕ್. ಇದು ಮಕ್ಕಳಿಗೆ, ಪೋಷಕರಿಗೆ ಬೇಕಾದಂಥ, ಇವೊಂದು ಟೀಚರ್ಸಿಗೆ ಸಹ ಒಳ್ಳೆಯ ಸ್ಪೀಚ್ ಹೇಳ್ತಾರೆ. ಇವರ ಮುಂದೆ ನಾವು ಏನು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಒಟ್ಟಿಗೆ ಶರೀಫ್ಸ್ ಅವರು ಸಹ ಒಳ್ಳೆ ಮಾತಾಡಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಸ್ಫುಲ್ ಟು ಬಾಲಕೃಷ್ಣ ರಾವ್. ಇವರಿಗೆ ನಮ್ಮ ಇಂಟ್ರಡಕ್ಷನ್ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನಿಗೆ. ಮತ್ತು ಹೀ ಈಸ್ ಮೈ ಕ್ಲೋಸ್ ಫ್ರೆಂಡ್ ಶಾಂತಾರಾಮ್ ಕಾಮತ್, ಅಡ್ವೊಕೇಟ್. ಅವರ ಬ್ರದರ್ ಅಂತೇಳೋಕೆ ಭಾರಿ ಆಶ್ಚರ್ಯ ಆಯಿತು, ಯಾಕಂದರೆ ಅವರು ಸಿಮಿಲರ್ ಇದ್ದಾರೆ. ಸೇಮ್ ಮಾತಾಡೋ ಸ್ಟೈಲ್, ನಿಲ್ಲುವ ಸ್ಟೈಲ್, ಫೇಸ್ ಸ್ಟೈಲ್ ಎಲ್ಲ ಶಾಂತಾರಾಮ್ ಕಾಮತ್ನ ಹಾಗೇ ಇದ್ದಾರೆ. ಈಸ್ ಅವರ್ ರೋಟ್ರಿ ಮೆಂಬರ್. ಅಂದರೆ ಅವರು ನಮ್ಮ ಸೀನಿಯರ್. ನಾವು ಅಂದರೆ ನನ್ನ ಕೊಲಿಗಲ್ಲ, ಅವ್ರ ಸೀನಿಯರ್. ಸೊ ನಮ್ಮ ರೋಟ್ರಿ ಫ್ರೆಂಡ್. ಸೊ ಆಗಿರುವಾಗ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಸ್ಫುಲ್ ಟು ಕಮಲಾಶ್ ಕಾಮತ್. ನಮ್ಮ ವಾಟರ್ ಕೂಲರ್ ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಷನಿಗೆ. ಹಾಗೂ ನಿಮ್ಮ ಮುಂದಕ್ಕೆ ನಮ್ಮ ಇನ್ಸ್ಟಿಟ್ಯೂಷನಿಗೆ ಬರ್ತಾಯಿರಿ ಸರ್. ನಿಮ್ಮ ಎಲ್ಲ ಏನು ಸ್ಪೀಕ್, ನೀವೇನು ಉಪದೇಶ ಹೇಳ್ತೀರಾ, ಅದು ನಮಗೆ ಯಾವಾಗಲೂ ಗಣಿಯಾಗಿರ್ತೇವೆ ನಿಮ್ಮ ಸ್ಪೀಕಿಗೆ. ಸೊ ಹಾಗೆ ಅಭಿಷೇಕ್, ನಮ್ಮ ಓಲ್ಡ್ ಸ್ಟೂಡೆಂಟ್, ಇವರು ಸಹ ಈಸ್ ಗಿವಿಂಗ್ ಐ ಥಿಂಕ್ ವಾಲಿಬಾಲ್ ಸ್ಟ್ಯಾಂಡ್. ಅದು ನಮ್ಮ ಸತೀಶ್ ಹೇಳ್ತಾರೆ, ಒಂದು ಸ್ಟ್ಯಾಂಡ್ ಬೇಕಿತ್ತು ವಾಲಿಬಾಲ್ ಅಂತೇಳಿ. ಸೊ ಅಭಿಷೇಕ್ ಓಲ್ಡ್ ಸ್ಟೂಡೆಂಟ್ ಇಂದ ಅವರು ನಮಗೆ ಒಂದು ಇವತ್ತು ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಭಿಷೇಕ್. ಸ್ವಲ್ಪ ಕಮ್ಮಿ ಮಾತಾಡ್ತಾರೆ, ಶೈ ಅಂದರೆ ನಾಚಿಕೆ ಸ್ವಲ್ಪ ಉಂಟು ಅವರಿಗೆ. ಮದುವೆ ಆದ ನಂತರ ಅವರು ಹೋಗ್ತಾ ಅಂತ ಹೇಳಿದ್ರು, ಬಟ್ ಅದು ಸ್ಟಿಲ್ ಉಂಟು, ಮಾತಾಡೋದು ಸ್ವಲ್ಪ ಪುನಃ ಕಮ್ಮಿ ಆಗಿದೆ. ಸೊ ಅಭಿಷೇಕ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಏನು ಈಗ ಜಸ್ಟ್ ನಮ್ಮ ಕಮಲಾಶ್ ಕಾಮತ್ನವರು ಏನು ಈಗ ಮಾತಾಡಿದ್ರ, ದರ್ ಇಸ್ 100 to 100% ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರೆ. ಎಲ್ಲ ಪೋಷಕರಿಗೆ ಇರಲಿ, ಸ್ಟೂಡೆಂಟ್ಸಿಗೆ ಇರಲಿ. ನಮ್ಮ ಪೋಷಕರಿಗೆ ಎಂತ ಹೇಳಿದ್ದಾರೆ ಅಂತ ಹೇಳಿದರೆ, ಸ್ಟೂಡೆಂಟ್ಸ್ ಏನು ಕಲಿತಾ ಇದ್ದಾರಾ, ಏನು ಸಂಸ್ಕೃತಿ ನಮಗೆ ಏನು ಕೊಡ್ತಾ ಇದ್ದಾರಾ, ಈ ಒಂದು ಪೋಷಕರಿರಲಿ, ನಮ್ಮ ಅಧ್ಯಾಪಕ ಒಂದರಲ್ಲಿ ಏನು ಸಂಸ್ಕೃತಿ, ಏನು ನಮಗೆ ಎಜುಕೇಷನ್ಲಿ ಕೊಡ್ತಾ ಇದ್ದಾರೆ, ಯಾವಾಗಲೂ ನೆನಪಿನಲ್ಲಿಡಿ. ನಾನು ಯಾವಾಗಲೂ ಹೇಳ್ತೇನೆ, ಇಂಥ ಟೀಚರ್ಸ್ ನಿಮಗೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಪೋಷಕರು ನಿಮಗೆ ತಂದು ಇಲ್ಲಿ ಬಿಡ್ತಾರೆ. ಈ ಒಂದು ನರ್ಸರಿ ಇರಲಿ, LKG ಇರಲಿ, ಅಪ್ಪರ್ KG ಇರಲಿ, ಅಪ್ ಟು ಕಾಲೇಜ್ನಲ್ಲಿ ಸಹ ಇರಲಿ, ಆ ಪೋಷಕರು ನಿಮಗಾಗಿ, ನಿಮ್ಮ ಏಳಿಗೆಗಾಗಿ, ನಿಮ್ಮ ಸ್ಟಡೀಸ್ಗಾಗಿ ಅಷ್ಟೇ ಅವರು ಕಾಯ್ತಾ ಇರ್ತಾರೆ. ನಾನು ಎಷ್ಟು ನೋಡ್ತೇನೆ, ವಾಟ್ಸಪ್ನಲ್ಲಿ ನೋಡ್ತೇವೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ, ನಾವು ನ್ಯೂಸ್ ಪೇಪರ್ನಲ್ಲಿ ಇವಾಗ ಫ್ರಂಟ್ ಪೇಜ್ನಲ್ಲಿ ಬರ್ತದೆ, ನೀಟ್ನಲ್ಲಿ ಇಂಥ ಸ್ಟೂಡೆಂಟ್ ಸುಸೈಡ್, ಇಂಥ ಸ್ಟೂಡೆಂಟ್ ರ್ಯಾಂಕ್ ಹೋಲ್ಡರ್, ಎಂತ 98, 99 1 ಮಾರ್ಕ್ ಕಮ್ಮಿ ಸುಸೈಡ್. ದಿಸ್ ಈಸ್ ದ, ಇದು ನಮ್ಮ ಸಂಸ್ಕೃತಿ, ನಮ್ಮ ದೇಶಕ್ಕೆ ಇದು ಭಾರಿ ಡೇಂಜರಸ್. ಇದೆಲ್ಲ ಪೋಷಕರಿಗೆ, ನಾನು ಸ್ಟೂಡೆಂಟ್ಸಿಗೆ ಹೇಳ್ತಾ ಇದ್ದೇನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಬುದ್ಧಿವಂತರು ಹೇಳ್ತಾರೆ, ದೇವರ ದಯೆಯಿಂದ ಅಂಥದ್ದು ಯಾವುದು ನಮ್ಮ ಈ ಇದಕ್ಕೆ ಬರ್ತದೆ, ಇದೆಲ್ಲ ಔಟ್ಸೈಡ್ ಅಂಥದ್ದಕ್ಕೆಲ್ಲ ನೀವು ಯಾವಾಗಲೂ ಯೋಚನೆ ಮಾಡಬಾರ್ದು. ಒಂದು ಹೊತ್ತು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸಹ ಅದನ್ನು ನೀವು ಸ್ಟ್ರಗಲ್ ಮಾಡೋದಕ್ಕೆ ಫೇಸ್ ಮಾಡಬೇಕು. ಇದಕ್ಕೆಲ್ಲ ಎಷ್ಟು ನೋಡಿದ್ದೀನಿ, ಇಂಥ ಒಳ್ಳೆ ಸ್ಟೂಡೆಂಟ್ಸ್, ಒಬ್ಬ ಮಗು ಪೋಷಕರಿಗಿರುವಾಗ ಅಂಥವರೆಲ್ಲ ಮಾಡುವಾಗ ಪೋಷಕರಿಗೆ ಹೇಗೆ ಆಗ್ಬೋದು, ಅವರು ಬೆಳೆಸ್ತಾರೆ, ಪೋಷಕರು ನಿಮಗೆ ಬೆಳೆಸ್ತಾರೆ, ಒಳ್ಳೆ ಓದಿಕೊಂಡು ಮುಂದೆ ಬರಬೇಕಂತ. ಹಾಗೆಯೇ ನೀವು ಸ್ಟ್ರಗಲ್ ಮಾಡಿ. ನಮ್ಮ 43 ಇಯರ್ಸ್ನಲ್ಲಿ ಒಬ್ಬ ಹುಡುಗ ರ್ಯಾಂಕ್ ಹೋಲ್ಡರ್ ಆಗಿ ಬಂದವರು ಫಸ್ಟ್ ಈಗ ಅರ್ಮಾನ್. ಅದು ನಮಗೆ ಹೆಮ್ಮೆಯ ವಿಷಯ. ಅವನು ಬರಬೇಕಿತ್ತು 625ನಲ್ಲಿ 625 ಬರುವವ. ಏನೋ ಸ್ವಲ್ಪ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಅದರಲ್ಲಿ ಸ್ವಲ್ಪ ಹಿಂದೆ ಬಿದ್ದ. ಇನ್ನೂ ಒಂದು ಚಾಲೆಂಜ್ ಉಂಟು, PUCಯಲ್ಲಿ ನಾನು ತೋರಿಸ್ತೇನೆ ಅಂತೇಳಿ. ಅಂಥ ಧೈರ್ಯ ಆ ಪೋಷಕರು ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೇನೆ ನಾನು. ಮುಂದಕ್ಕೆ ಬರುವ ಮಕ್ಕಳು ಮುಂದಕ್ಕೆ ಹೋಗಿ, ಏನು ಹೆಚ್ಚು ಕಮ್ಮಿ ಅಂತ ನೀವು ಥಿಂಕ್ ಮಾಡಬೇಡಿ. ದೇವರು ನಿಮಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು ಕೊಡಲಿ. ಈ ಮಕ್ಕಳು ಮುಂದಕ್ಕೆ ನಿಮ್ಮ ಒಳ್ಳೆಯ ಅಭಿವೃದ್ಧಿಯಾಗಿ ಮುಂದೆ ಬನ್ನಿ, ನಾನು ನಿಮ್ಮಲ್ಲಿ ಆಶಿಸ್ತೇನೆ. ಹಾಗೆ ಈಗ ನನಗೆ ಗೊತ್ತಾಯಿತು, ನಮ್ಮ ಒಬ್ಬ ಸ್ಟೂಡೆಂಟ್ 40% ಇದ್ದವರು ಈಗ 80%ನಲ್ಲಿ 85ನಲ್ಲಿ ಬಂತಾರೆ. ರಿಯಲಿ
ದಿಸ್ ಈಸ್ ದ ವರ್ಕ್. ಇದು ನಮ್ಮ ಇನ್ಸ್ಟಿಟ್ಯೂಷನ್ ಕೊಡುವ ಒಳ್ಳೆಯ ಸ್ಟಡೀಸ್ ಅಲ್ವಾ? ಕರೆಕ್ಟ್. ಯು ಆರ್ ದ ಸ್ಟೂಡೆಂಟ್, ಯು ಆರ್ ಸಿಟ್ಟಿಂಗ್ ದೇರ್. ಸೊ ಯಾವ ಇನ್ಸ್ಟಿಟ್ಯೂಷನ್ಸ ನೀವು ಈಗ ಯಾರು ಈಗ ಹೇಳಿದರು 40% ಇದ್ದವರಿಗೆ ಎಲ್ಲಿ ಸೀಟಿಗೂ ಇಲ್ಲ, ಯಾರು ಶರೀಫ್ ಸಹ ಹೇಳಿದರು. ಯಾವ ಕಾಲೇಜ ನಮ್ಮಲ್ಲಿಂದ ಕಲ್ತು ಹೋದವರು 95-98% ಅವರು ಕಾಲೇಜಿಗೆ ಬೇರೆ ಕಾಲೇಜಿಗೆ ಹೋಗ್ತಾರೆ. ಹೋಗಿ, ನಥಿಂಗ್ ಟು ವರಿ. ಅಲ್ಲಿ ಹೋದವರು 100%ನಲ್ಲಿ ಬರಬೇಕು. ಬಟ್ ಆ ಸ್ಟೂಡೆಂಟ್ ಪುನಃ ಡೌನ್ ಆಗಿ ಬರ್ತಾರೆ ವಿನ ಮುಂದಕ್ಕೆ ಹೋಗೋದಿಲ್ಲ. ಐ ಡೋಂಟ್ ನೋ ವೈ. ಸೊ ಹಾಗಿರುವಾಗ ಯೋಚನೆ ಮಾಡಿ ಎಲ್ಲ ಪೋಷಕರೇ, ಏನು ಸೀನಿಯರ್ ಮೋಸ್ಟ್ ಕಮಲೇಶ್ ಕಾಮತ್, ಸೊ ಇವರು ಏನು ಹೇಳಿದ್ದಾರೆ, ಬೇರೆ ಪೇರೆಂಟ್ಸ್ ಎಂತ ಹೇಳ್ತಾರೆ ಅದನ್ನು ನಿಮ್ಮ ಥಿಂಕ್ನಲ್ಲಿ ಇಟ್ಕೊಳ್ಳಿ. ನಾವು ಏನು ಮುಂದಕ್ಕೆ ನಾವು ಮಕ್ಕಳಿಗೆ ಏನು ಕಲಿಸ್ಬೋದು, ಏನು ಯಾವ ಇನ್ಸ್ಟಿಟ್ಯೂಷನ್ ಒಳ್ಳೆಯದು, ಏನು ನಾವು ಕೊಡುವ ಅಭಿವೃದ್ಧಿ ಏನು ಉಂಟು ಆ ಮಕ್ಕಳಿಗೆ, ಮತ್ತು ನೀವು ಕೊಡುವ ಇಲ್ಲಿ ಇನ್ಸ್ಟಿಟ್ಯೂಷನ್ನಿಗೆ ಡೊನೇಷನ್ ಏನು, ಅಂದರೆ ಡೊನೇಷನ್ ಅಂದರೆ ಓನ್ಲಿ ಫಾರ್ ಫೀಸ್. ಆ ಫೀಸ್ ನೀವು ಕೊಡೋದು ನಮಗೆ ಸಾಕಾಗ್ತದ, ಅದನ್ನು ನೀವು ಥಿಂಕ್ ಮಾಡಿ. ಬೇರೆ ಇನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟು ಫೀಸ್ ತಗೊಳ್ತಾರೆ ಅದನ್ನು ನೀವು ಥಿಂಕ್ ಮಾಡಿ. ಒಂದೊಂದು ಕಾಲೇಜಿಗೆ ಸೈನ್ಸ್ PUC ನಾನು ಹೇಳ್ತೇನೆ, ಸೈನ್ಸಿಗೆ 60 to 70, 80,000 ತಗೊಳ್ತಾರೆ. ಯು ಆರ್ ಟೇಕಿಂಗ್ ಓನ್ಲಿ ಫಾರ್ 35,000. ಯಾ, ದಿಸ್ ಇಸ್ ಅ ವೆರಿ ಚೀಪಿಯಸ್ಟ್. ಚೀಪ್ ಅಂದರೆ ಚೀಪ್ ಹೇಳ್ತಾರೆ, ಬಟ್ ಕ್ವಾಲಿಟಿ ಆ್ಯಸ್ ಎ ರಿಸಲ್ಟ್ ಟಾಪರ್ ದೆಮ್, ಅಂದರೆ ಅವರಿಗಿಂತ ಹೈಯೆಸ್ಟ್ ಆಗಿರ್ತದೆ. ಯಾ, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಮಕ್ಕಳ ಏಳಿಗೆ, ನಿಮ್ಮ ಅಭಿವೃದ್ಧಿ ನೋಡಿ. ಯಾವ ಕಾಲೇಜಿಗೆ ಕಾಂಪಿಟಿಷನ್ ಈಗ ಎಂತಾಗಿದೆ, ಎಜುಕೇಷನ್ ಇಸ್ ದ ಕಾಂಪಿಟಿಷನ್. ಬಿಸ್ನೆಸ್ನಲ್ಲಿ ಹೇಗೆ ಕಾಂಪಿಟೇಷನ್ ಅಂತ ಇದು ಕಾಲೇಜ್ನಲ್ಲಿ ಈಗ ಕಾಂಪಿಟೇಷನ್ ಆಗಿದೆ. ವಿ ಆರ್ ನಾಟ್ ಗೋಯಿಂಗ್ ಟು ಕಾಂಪಿಟೇಷನ್. ನಮಗೆ ಏನು ಕಾಂಪಿಟೇಷನ್ ನಮಗೆ ಬೇಕಾಗಿಲ್ಲ. ನಮಗೆ ಧೈರ್ಯ ಉಂಟು. ನಮ್ಮ ಇನ್ಸ್ಟಿಟ್ಯೂಷನ್ನ ನಮ್ಮ ಟೀಚರ್ಸ್ ಇದ್ದಾರೆ, ಲೆಕ್ಚರ್ಸ್, ಅವರ ಮೇಲೆ ನಮಗೆ ಧೈರ್ಯ ಉಂಟು. ಅವರ ಕಲಿಸು ಏನು ಅವರ ಮಕ್ಕಳಿಗೆ ಏನು ಕಲಿಸ್ತಾರೆ ಅವರ ಮೇಲೆ ಧೈರ್ಯ ಉಂಟು. ಅದೇ ಧೈರ್ಯ ನಿಮಗೆ ನಾನು ಹೇಳ್ತೇನೆ, ಪೋಷಕರಿಗೆ ಆ ಧೈರ್ಯ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಗುವನ್ನು ಇಲ್ಲಿ ಕಲಿಸಿದ್ರೆ ವಂಡರ್ಫುಲ್ ಅವರಿಗೆ ಎಂಥ ಎಜುಕೇಷನ್ ಕೊಡುವಂಥ ಆ ಎಜುಕೇಷನ್ ಈ ಇನ್ಸ್ಟಿಟ್ಯೂಷನ್ ಅವರಿಗೆ ಕೊಡುತ್ತದೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಬಂದಿದ್ದೀರಾ ಮಾತಾಡೋದು. ಆ್ಯಕ್ಚುಲಿ ನಾವು ಇದರಲ್ಲಿ ಮಾತಾಡೋ ಸಮಯ ಅಲ್ಲ. ಸೊ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಒಳ್ಳೆಯ ಸ್ಪೀಕರ್ ಇವತ್ತು. ರಿಯಲಿ ಐ ಆಮ್ ಹ್ಯಾಪಿಯೆಸ್ಟ್. ಸೊ ಇಂಥ ಸ್ಪೀಕರ್ ನಮಗೆ ಇಲ್ಲಿ ಬಂದಿದ್ದಾರೆ. ಈಸ್ ದ ಕೀ ಸ್ಪೀಕರ್ ಅಂತ ಹೇಳ್ಬೋದು. ಯಾಕಂದರೆ ಇಂಥ ಸ್ಪೀಕರ್ಗೆ ನಾವು ಇಂಥ ಸಭೆ ಕೊಡಬಾರ್ದು. ನಮ್ಮ ಆ್ಯನ್ಯುವಲ್ ಡೇ ಒಳ್ಳೊಳ್ಳೆ ಪ್ರೋಗ್ರಾಮಿಗೆ ನಾವು ಇವರಿಗೆ ಇಂಟ್ರೊಡಕ್ಷನ್ ಮಾಡಬೇಕಿತ್ತು. ಇವತ್ತು ನಿಮ್ಮ ಪುಣ್ಯ ಇರ್ಬೋದು, ಅವರ ಒಂದೊಂದು ಮಾತಿಗೆ ಬೆಲೆ ಕೊಡುವಂಥದ್ದು ಇರುಂಟು. ಸೊ ಐ ಆಮ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಒನ್ಸ್ ಅಗೈನ್. ಸೊ ಎಲ್ಲರಿಗೆ ನಾನು ಒಂದೊಮ್ಮೆ ಬಂದದ್ದಕ್ಕೆ ಎಲ್ಲರಿಗೆ ಅಭಿನಂದಿಸ್ತೇನೆ. ಮಕ್ಕಳಿಗೆ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಅಭಿನಂದಿಸ್ತೇನೆ. ಎಲ್ಲ ನಮ್ಮ ನ್ಯೂಸ್ ಚಾನೆಲ್ ಮಾಧ್ಯಮದವರಿಗೆ ನಾನು ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.